BJP ಅವ್ರ ಕಾಲದಲ್ಲಿ ಭಾಳಷ್ಟು ಹಗರಣಗಳಾಗಿದೆ. ದಯವಿಟ್ಟು ಅದನ್ನೂ ಸೇರಿಸಿ ಅವ್ರು ಅಹೋರಾತ್ರಿ ಧರಣಿ ಮಾಡಿದ್ರೆ ನನಗೆ ಸಂತೋಷ ಆಗುತ್ತೆ. ಹೊಸ MLA ಆಗಿ ಅವ್ರ ಕಾಲದಲ್ಲಿ ನಡೆದಿದ್ದೆಲ್ಲ ದೇವರಾಜ್ ಟ್ರಕ್ ಟರ್ಮಿನಲ್, ಕೋವಿಡ್ ಹಗರಣ, ಬೋವಿ ನಿಗಮದ ಹಗರಣ, ಇದನ್ನೆಲ್ಲ ಸೇರಿಸಿ ದಯವಿಟ್ಟು ಅವ್ರ ಅಹೋರಾತ್ರಿ ಧರಣಿ ಮುಂದುವರಿಸಬೇಕು ಅಂತ ನಾನು ಅವ್ರನ್ನ ಅಂದರೆ ಇದನ್ನೆಲ್ಲ ಸೇರಿಸಲಿ ಅಂತ. ನಮ್ಮ ಸಿದ್ದರಾಮಯ್ಯ ಸಾಹೇಬರು ಪ್ರಾಮಾಣಿಕತೆಗೆ ಇನ್ನೊಂದು ಹೆಸರು. ಅವ್ರನ್ನ ನೀವು ಯಾವ ವಿಚಾರದಲ್ಲಿ ಬೇಕಾದರೂ ಪ್ರಶ್ನೆ ಮಾಡಿ, ಆದರೆ ಭ್ರಷ್ಟಾಚಾರಕ್ಕೂ ಅವ್ರಿಗೂ ಸಂಬಂಧ ಇಲ್ಲ. ಕರ್ನಾಟಕ ರಾಜಕಾರಣದಲ್ಲಿ ಪ್ರಾಮಾಣಿಕತೆ ಅನ್ನೋ ಅಸ್ತಿತ್ವನ ಇವತ್ತವರೆಗೂ ಕಾಪಾಡ್ಕೊಂಡು ಬಂದಿರೋ ರಾಜಕಾರಣಿಯವರು. ಸೊ ಅವ್ರ ಮೇಲೆ ಇಂಥ ಆರೋಪ ಮಾಡೋದು BJP ಅವ್ರಿಗೆ ಶೋಭೆ ತರೋದಲ್ಲ. ಸೊ ನಾನು BJP ಅವರು ಮುಂದುವರಿಸಲಿ, ಅದು ಅವರ ಹಕ್ಕು ಅಂತ ನಾನು ಭಾವಿಸ್ತೇನೆ ಸರ್. ಅಲ್ಲ, ಏನಿದೆ ಅಂತ ಪಾದಯಾತ್ರೆ ಮಾಡ್ತಾರೆ ಅಂತ ಅವರು, ಏನಿದೆ ಅಂತ ಪಾದಯಾತ್ರೆ ಮಾಡ್ತಾರೆ ನೋಡಿ. CM ಸಾಹೇಬ್ರ ವ್ಯಕ್ತಿತ್ವಕ್ಕೆ ಚ್ಯುತಿ ತರೋ ಪ್ರಯತ್ನಗಳಿದು. ಅದಾಗದೇ ಇರೋ ಕೆಲಸ ನಮ್ಮ ಸಿದ್ದರಾಮಯ್ಯ ಸಾಹೇಬ್ರೇನಂತ ರಾಜ್ಯಕ್ಕೆ ಗೊತ್ತು. ನನಗೆ ಭಾಳ ಬೇಸರದ ಸಂಗತಿ ಏನು ಅಂದರೆ, ಒಬ್ಬ ಅಹಿಂದ ನಾಯಕ ಈ ಮಟ್ಟಕ್ಕೆ ಬೆಳೆಯೋದು, ರಾಜ್ಯದ ಮುಖ್ಯಮಂತ್ರಿ ಆಗೋದು, 15 ಬಡ್ಜೆಟ್ ಮಂಡಿಸೋದು ಅಷ್ಟು ಸುಲಭದ ಕೆಲಸ ಅಲ್ಲ. ಮೋಸ್ಟ್ಲಿ ಒಬ್ಬ ಅಹಿಂದ ವ್ಯಕ್ತಿಯ ಬೆಳವಣಿಗೆಯನ್ನು ವಿರೋಧ ಪಕ್ಷದವ್ರು ಸಹಿಸ್ತಿಲ್ಲ ಅಂತ ನನ್ನ ಭಾವನೆ. ನೋಡಿ, ಒಂದು ಈಗ ವಾಲ್ಮೀಕಿ ಹಗರಣ ನೀವು ಆ ಡೀಟೇಲ್ಸ್ನ ಗಮನಿಸಿ ಸರ್. 187 ಕೋಟಿ ಅಂತಾರೆ, ಅದು ಆ್ಯಕ್ಚುಲಿ 187 ಕೋಟಿ ಅಲ್ಲ, 85 ಕೋಟಿ. ಅದು 85 ಕೋಟಿ ಏನು ಟ್ರಾನ್ಸ್ಫರ್ ಆಗಿತ್ತು ಅದು ವಾಪಸ್ ಬಂದ್ಬಿಟ್ಟಿದೆ. ಇಲ್ಲ ಬಂದ್ಬಿಟ್ಟಿದೆ ಫುಲ್ಲು. 85 ಕೋಟಿ ಫುಲ್ ವಾಪಸ್ ಬಂದಿದೆ. ನಾನು ಮಾನ್ಯ ಮುಖ್ಯಮಂತ್ರಿಗಳ ಜೊತೆ ಮಾತಾಡುವಾಗ ನಮ್ಮ CLP ಸಭೆಯಲ್ಲೇ ಅವರು ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ. 85 ಕೋಟಿ ವಾಪಸ್ ಬಂದಿದೆ. ಇನ್ನು ಯಾವ ಹಗರಣ ಅಂತ ಇವರು ಕ್ಲೈಮ್ ಮಾಡ್ತಿದ್ದಾರೆ ಸರ್. ಈಗ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಹೊಣೆ ಆಗಿದ್ದಾರೆ. ನಾನು ಹೇಳೋದು ಎಲ್ಲದಕ್ಕೂ CM ಸಾಹೇಬ್ರನ್ನ ಹೊಣೆ ಮಾಡಿಬಿಟ್ರೆ ಹೆಂಗೆ ಅನ್ನೋದು ನನ್ನ ಪ್ರಶ್ನೆ.